ಚಿತ್ತದಲ್ಲಿ ಅಹಂಕಾರದ ಅಭಾವವಿದ್ದವನು ಮಂಗಲಮಯ ಪರಮಾನಂದ ಚಿತ್ತದಲ್ಲಿ ಚಿತ್ತ ಅಂದರೆ ಒಳಗಡೆ ಅಹಂಕಾರದ ಅಭಾವ, ಅಹಂಕಾರ ಇಲ್ಲ, ಅಭಾವ ಅಂದರೆ ಇಲ್ಲ ಅಂತ, ಅಭಾವವಿದ್ದವರು ಮಂಗಳಮಯ ಪರಮಾನಂದ ಸ್ವರೂಪನು, ಥಾಟ್ಲೆಸ್ನೆಸ್ ಸ್ಟೇಟ್. ಆಯಿತಾ? ವಾಸನಾರಹಿತನಾದ ಮನದವನು ಸ್ಥಿತಪ್ರಜ್ಞನೆನಿಸುವನು. ಅದೇ ಧ್ಯಾನ ಸಮಾಧಿಯು, ಅದೇ ಚಿನ್ಮಯ ಭಾವವು, ಅದೇ ಪರಮಶಾಂತಿಯು. ಯಾವನ ಮನದ ವಾಸನೆಗಳು ಕ್ಷಯಿಸಿರುವವೋ, ನೋಡಿ, ಮನದ ವಾಸನೆಗಳು ಕ್ಷಯಿಸಿರುವೋ ಆ ಪುರುಷನು ಪರಮಪದ ಪ್ರಾಪ್ತಿಗೆ ಯೋಗ್ಯನು. ಸೊ ವಾಸನೆ ಕ್ಷಯ ಆಗದೆ ಹೋದರೆ ಈ ಥರ ಪರಮ ಪ್ರಾಪ್ತಿ ಕೂತ್ಕೊಳ್ಳೋಕ್ಕೆ ಆಗಲ್ಲ. ಆದ್ದರಿಂದ ನಾವು ಸಮಾಧಿ ಸ್ಥಿತಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಾವು ಕರ್ಮಯೋಗ ಮಾಡಬೇಕು. ಹೇಗೆ ಮಾಡಬೇಕು? ಎ ಸೆಲ್ಫಿಶ್ ಆಕ್ಟಿವಿಟಿ ಕ್ಯಾನ್ ಬಿ ರೈಸ್ ಟು ದ ಲೆವೆಲ್ ಆಫ್ ಎ ಪೂಜಾ. ಹೌ? ಇಷ್ಟೊತ್ತೇನು ಹೇಳಿದ್ರು? ಎ ಸೆಲ್ಫಿಶ್ ಆಕ್ಟಿವಿಟಿ ಕ್ಯಾನ್ ಬಿ ರೈಸ್ ಟು ಎ ಲೆವೆಲ್ ಆಫ್ ಎ ಪೂಜಾ ಅಂದರೆ ಯು ಡೂ ಇಟ್ ಸ್ಲೋಲಿ, ಯು ಡೂ ಇಟ್ ನೈಧಾನ್ಯ. ವೇಗ, ಸ್ಪೀಡ್ ಇಸ್ ದ ಪ್ರಾಬ್ಲಮ್ ಅಂತ ನೋಡಿದ್ವಾ ಸ್ಟಾರ್ಟಿಂಗಲ್ಲಿ? ಸ್ಪೀಡ್ ಇದ್ದ ಆಪೋಸಿಟ್ ಏನು? ನೈಧಾನ್ಯ. ಸ್ಲೋ ಮಾಡಿ. ಯಾಕಲ್ಲ? ಪ್ರಾಕ್ಟೀಸ್ ಮಾಡಿ. ತುಂಬ ವಿಷಯ ಇದೆ, ಟೆಕ್ನಿಕಲ್ ಥಿಂಗು. ಇದೊಂದು ಸಾಧನೆಗೆ ಅನುಕೂಲ ಆಗಲಿ ಅಂತ ಇದನ್ನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕಗ್ಗ ಮಾಡಿ ಮುಂದೆ ಹೋಗೋಣ. ಕಗ್ಗ ತಗೊಳ್ಳೋಣ, ಅಲ್ಲ ಕಗ್ಗ ತಗೊಳ್ಳೋಣ. ಅಂತಃಶೀತಲದಾಯಾತ ಅಂತ. ಅಂತಃಶೀತಲ ಇಬ್ಬರಲ್ಲೂ ಒಂದೇ ಇರುತ್ತೆ. ಸೊ ಸಮಾಧಿಲಿರೋವ್ರಿಗೂ ಕರ್ಮಯೋಗಿಗಳಲ್ಲೂ ಒಳಗಡೆ ಅಂತಃಶೀತಲತೆ ಒಂದೇ ಇರುತ್ತೆ. ವಾಸನಾಕ್ಷಯ ಅದಕ್ಕೆ ಪ್ರೀ ರಿಕ್ವಿಸಿಟ್. ವಾಸನಾಕ್ಷಯ ಆಗಲಿಲ್ಲ ಅಂದರೆ ವಾಸನಾಕ್ಷಯಕ್ಕೆ ಪ್ರಯತ್ನ ಮಾಡಬೇಕು. ಹೇಗೆ ಪ್ರಯತ್ನ ಮಾಡೋದು? ಮಾಡೋ ಕಷ್ಟಪಟ್ಟು ನಿಧಾನವಾಗಿ ಮಾಡೋದು ಅಷ್ಟೆ. ತುಂಬ ಸಿಂಪಲ್ಲು, ಜಾಸ್ತಿ ಕಷ್ಟಪಡಬೇಕಾಗಿಲ್ಲ. ಈವನ್ ಎ ಸೆಲ್ಫಿಶ್ ಆಕ್ಟಿವಿಟಿ ಕ್ಯಾನ್ ಬಿ ಎ ರೈಸ್ ಟು ಎ ಲೆವೆಲ್ ಆಫ್ ಎ ಪೂಜಾ. ಪೂಜಾದಲ್ಲಿ ವಾಸನಾಕ್ಷಯ ಆಗುತ್ತೆ, ಯಾಕಂದರೆ ಅಲ್ಲಿ ಏನು ವಾಸನೆ ಕ್ರಿಯೇಟ್ ಆಗಲ್ಲ. ನೀವು ಪೂಜೆ ಮಾಡಿ ಅದನ್ನು ನೀವು ನಹಂ ಕರ್ತ ಹರಿಕರ್ತ ತತ್ ಪೂಜಾ ಕರ್ಮ ಚ ಅಖಿಲಂ ತಥಾತ್ಮ. ಸೊ ಇದೆಲ್ಲ ಹೇಳ್ತೀರಲ್ಲ, ಮತ್ತೆ ಯಾಕೆ ಮಾಡಲ್ಲ? ಪೂಜೆ ಮಾಡೋಕೆ ಹೇಳ್ತೀರ, ಹೊರಗಡೆ ಯಾಕೆ ಮಾಡಲ್ಲ? ಯದ್ಯದ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನೆ ಹೇಳ್ತೀರಾ, ಮಾಡ್ತೀರಾ? ಆರಾಧನೆ ಮಾಡೋಕೆ ಸ್ಪೀಡಾಗಿ ಮಾಡ್ತೀರಾ, ನಿಧಾನವಾಗಿ ಮಾಡ್ತೀರಾ, ಸ್ಲೋ. ಸೊ ಸ್ಲೋ ವಾಸನಾಕ್ಷಯಕ್ಕೆ ಸ್ಲೋ ಆಗಿ ಕೆಲಸ ಮಾಡೋದು. ಸ್ಲೋ. ಯಾಕೆಂದರೆ ನಮಗೆ ಗೊತ್ತಿರೋ ಭಾಷೆ ಇದು. ನಿಮಗೆ ಸ್ಪೀಡಾಗಿ ಹೋಗೋದು ಸ್ಲೋ, ಎರಡು ಗೊತ್ತು ನಮಗೆ. ಸೊ ನಾನು ಹೇಳ್ದಲ್ಲ, ನಡ್ಕೊಂಡೋದಾಗ ಯಾಕಿಷ್ಟು ಫಾಸ್ಟ್? ನನ್ನನ್ನು ಬೇರೆಯವ್ರನ್ನ ವಾಚ್ ಮಾಡೋದಲ್ಲ, ನಾನು ನಡ್ಕೊಂಡೋಗಿ ಯಾಕಿಷ್ಟು, ಯಾಕೆ ಈ ಉದ್ವೇಗ, ಯಾಕೆ ಈ ಆ್ಯಂಗ್ಸೈಟಿ, ನನ್ನನ್ನು ನಾನು ವಾಚ್ ಮಾಡೋದು. ಇದು ಅಗತ್ಯ ಇದೆಯಾ? ಇದು ಬೇಕಾ? ಅಲ್ಲ, ವಾಟ್ ಎವರ್ ಇಟ್ ಈಸ್, ನಾವು ಅದನ್ನು ಅಡಾಪ್ಟ್ ಮಾಡೋದು ನಮ್ಮ ಕೈಲಿದೆ. ನಮ್ಮ ಕೈ ಫ್ರೀಡಮ್, ನಮ್ಮ ಫ್ರೀಡಮ್ ಅದು. ನಾವು ಯಾಕಂದರೆ ಅವರವರ ಉದ್ಧರಿ ಆತ್ಮಾನ ಅವಸಾದಿ, ಅವರನ್ನು ಅವರೇ ಉದ್ಧಾರ ಮಾಡ್ಕೋಬೇಕು ಅಂತ. 788 ಅದು ಹೋದ್ಸರಿ ಮಾಡಿದ್ದು. 788 ಅದನ್ನೇ ಪುನಃ ತೊಗೋತೀನಿ. ಅದನ್ನು ಮಾಡಿ ನಿಲ್ಲಿಸಿದ್ದು 788. ಇದರಲ್ಲಿದೆ, ಮೆತ್ತಿಗೆ ಇನ್ಕಾರ್ಪೊರೇಟ್ ಮಾಡ್ತೀನಿ, ನೋಡೋಣ ಆಗುತ್ತಾ ನೋಡ್ತೀನಿ. ಸಿಗ್ತಾ ಸರ್? 788. ಜ್ವರ ಬಂದು, ಸರಿ ಹೇಳಿದೆ, ಪುನಃ ಇನ್ನೊಂದು ಸರಿ ಹೇಳ್ತೀನಿ. ಇಲ್ಲಿ ಸ್ವಲ್ಪ ಒಂದು ಸೀಕ್ರೆಟ್ ಇದೆ ಇಲ್ಲಿ. ಜ್ವರ ಬಂದು ತನು ಬೆಂದ ಯಾತನೆಯ ಮಾತೇನು? ಜ್ವರ ಬಂದಾಗ ದೇಹ ಬಿಸಿ ಆಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಆವಾಗ ಮನಸ್ಸು ಕೆಲಸ ಮಾಡಲ್ಲ, ಎಲ್ಲೋ ಸಿಗಾಕೊಂಡಿರ್ತೀವಿ, ಒಂದು ಸಾರಿ ಆಚೆ ಬರಬೇಕು ಇದರಿಂದ ಅನ್ನೋ ಒಂದು ಭಾವನೆ ಇರುತ್ತೆ. ಉರಿ ಬೇಗ ಇಳಿಯೇ, ಈ ಥರ ಟೆಂಪ್ರೇಚರ್ ಕಡಿಮೆ ಆದಾಗ ಸಿಗ್ತಾ ಸರ್?
ನೋಡಿ 788 788 ಕಗ್ಗ 788 ಜ್ವರ ಬಂದು ತನುಬೆಂದ ಸಿಗ್ತಾ ನಾಗರಾಜ್? ತನುಬೆಂದ ಯಾತನೆಯ ಮಾತೇನು? ಸೊ ಯಾತನೆ ಇದೆ, ಒಪ್ಕೊಂಡ್ರಿ. ಉರಿ ಬೇಗ ಇಳಿಯೇ, ಆ ಉರಿ ಬೇಗ ಜ್ವರ ಇಳಿದಾಗ ಹೊಸಬನು ಆ ನರನು, ಆ ಮನುಷ್ಯ ಹೊಸಬಾಗಿಬಿಡ್ತಾನೆ. ಹೊಸಬ ಬಿಕಮ್ ನ್ಯೂ. ಒಂದು ಸಾರಿ ಟೆಂಪ್ರೇಚರು ಆ ಧಗೆ ಅಲ್ಲಿಂದ ಆಚೆ ಬಂದ ಕೂಡಲೇ ಅವನು ಹೊಸಬಾಗಿಬಿಡ್ತಾನೆ. ಹೌದಾ? ಜ್ವರ ಬಂತು ಹೋಯ್ದ ಕೂಡಲೇ ಅವನು ಅಬ್ಬಾ ಜ್ವರ ಬಿಟ್ಟೈತೆ, ನಾನು ಹೊಸಬನಾದನು. ಹಾಗೆಯೇ ಕರಣ ತಪನೆಗಳು ಇಳಿಯೇ. ಕರಣ ತಪನೆ ಏನಿದು? ಕರಣ ಅಂದರೆ ಇಂದ್ರಿಯಗಳು, ತಪನೆ ಅಂದರೆ ಗಲಾಟೆ. ಇಂದ್ರಿಯಗಳ ಗಲಾಟೆ ಇಳಿದರೆ ಕಾರಣವದೇನಿರಲಿ, ಕಾರಣ ಏನೇ ಇರಲಿ, ಇಂದ್ರಿಯಗಳು ಗಲಾಟೆ ಕಡಿಮೆ ಆದಾಗ ಕಾಯಿಲೆ ಬಂದು ಕಡಿಮೆ ಆಗೋದಲ್ಲ, ನಿಮ್ಮ ಇನ್ನೆಬಿಲಿಟಿ ಡಿಸೆಬಿಲಿಟಿಲಿ ಕಡಿಮೆ ಆಗೋದಲ್ಲ, ಪಟುತ್ವ ಇರಬೇಕು. ಆದರೆ ತಪನೆ ಕಡಿಮೆ ಆಗಬೇಕು. ಒಳಗಡೆ ಅಷ್ಟೊಂದು ಆಲೋಚನೆಗಳು ಬಲವಾಗಿ ದೈವಿ ಆಲೋಚನೆಗಳು ಕೇಂದ್ರೀಕೃತವಾದಾಗ ತಪನೆಗಳು ಕಡಿಮೆ ಆಗ್ತವೆ. ದೇಹ ಭಾವನೆ ಕಡಿಮೆ ಆದಾಗ ದೇಹಕ್ಕೆ ಅಂಟ್ಕೊಂಡಿರೋ ಮನಸ್ಸು ಆದಷ್ಟು ಅದನ್ನು ಇದು ಬಿಸಾಕೋದು, ಇದು ಏನು ಉಪಯೋಗ ಇಲ್ಲ ಅಂತ ಅದನ್ನು ಆ ಥರ ಆದರೂ ಆಗ್ಬೋದು. ಕಾರಣಗಳು ಏನೇ ಕಾರಣದಿಂದ ಆಗ್ಬೋದು ಇರಲಿ. ಮರುಜನ್ಮ ಆತ್ಮಂಗೆ ಮಂಕುತಿಮ್ಮ. ಮರುಜನ್ಮ ಇಂದ್ರಿಯಗಳ ತಪನೆ. ನೀವು ಹೇಳ್ತೀರಲ್ಲ, ಬಾಯಿ ಚಪ್ಪಲ ಇದೆ, ಇನ್ನೂ ಚಪ್ಪಲ ಇದೆ, ಇದು ಯಾವಾಗ ಕಡಿಮೆ ಆಗುತ್ತೆ? ಯಾವಾಗಲೂ ಒಂದು ದಿವಸ ಕಡಿಮೆ ಆಗುತ್ತೆ ಅಂತ ಇಟ್ಕೊಳ್ಳಿ. ಡಿಸೆಬಿಲಿಟಿಯಲ್ಲೆಲ್ಲ ಕಾಯಿಲೆ ಬಂದು ಅಥವಾ ಏನೋ ಆಗಿ ಪಟುತ್ವ ಇರೋವಾಗಲೇ ಯಾವುದೋ ಕಾರಣದಿಂದ ಒಳಗಡೆನೋ ಜ್ಞಾನ ಬಂದು ತಪನೆ ಕರಣಗಳ ತಪನೆ ಕಡಿಮೆ ಆದಾಗ ಮರುಜನ್ಮ ಆತ್ಮಗೆ ನೀವು ಪ್ರಪಂಚವನ್ನು ನೋಡೋ ರೀತಿಯೇ ಬೇರೆ ಆಗಿರುತ್ತೆ. ಪ್ರಪಂಚದವನ್ನು ನೀವು ದೃಷ್ಟಿಕೋನ ಬೇರೆ ಆಗಿರುತ್ತೆ. ಇದೇ ಪ್ರಪಂಚವನ್ನು ನೀವು ಬೇರೆ ರೀತಿಯಲ್ಲಿ ನೋಡೋಕ್ಕೆ ಶುರು ಮಾಡ್ತೀರಾ. ನಿಮ್ಮಲ್ಲಿ ಈ ದೈವಿ ಗುಣಗಳೆಲ್ಲ ಬರಲಿಕ್ಕೆ ಶುರುವಾಗುತ್ತೆ. ಕಂಪ್ಯಾಷನ್ನು, ಲವ್, ಎಕ್ಸ್ಪ್ಯಾನ್ಷನ್ ಬರುತ್ತೆ. ಈಗೇನಾಗುತ್ತೆ, ಕರಣ ತಪನೆಗಳು ಕಡಿಮೆ ಆದಾಗ ಮರುಜನ್ಮ ಆತ್ಮಂಗೆ ಮಂಕುತಿಮ್ಮ.